ಅಭ್ಯಾಸ ಮಾಡೋದ್ರಿಂದ ಒಂದೇ ಕಾಲದ ಮೇಲೆ ನಿಲ್ಲುವ ವಾಪಸ್ ಬರ್ತೀವಿ ಮಾಡ್ತೀವಿ. ನಿಮ್ಮ ಶರೀರಕ್ಕೆ ಮತ್ತು ಭೂಮಿಗೆ ಸಮಾನಾಂತರವಾಗಿರಲಿ. ಉಸಿರನ್ನ ಬಿಡ್ತಾ ನಿಮ್ಮ ಬಲಗಡೆ ಹಾಕ್ತೀರಿ, ನಿಮ್ಮ ಬಲಗಡೆ ನಿಧಾನವಾಗಿ ನಿಮ್ಮ ಬಲಗಡೆ ಹಾಕ್ತೀರಿ. ಒಂದು ಕೈ ಆಕಾಶಕ್ಕೆ ಇರ್ತದೆ, ನಿಮ್ಮ ದೃಷ್ಟಿ ಆಕಾಶದ ಕಡೆಗೆ. ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ನಿಧಾನವಾಗಿ ವಾಪಸ್, ಹಾಗೆ ವಾಪಸ್ ಬರ್ತೀರಿ. ರಿಲ್ಯಾಕ್ಸ್. ಕಾಲನ್ನ ಹಾಗೆ ಮಾಡಿಸ್ತೀರಿ. ನಿಧಾನವಾಗಿ ಕೂತ್ಕೊಳ್ತೀರಿ. ಕುಳಿತು ಮಾಡುವ ಯೋಗಾಸನಗಳನ್ನೇ ಆಸನ, ಭದ್ರಾಸನ ನಿಶಬ್ದವಾಗಿರಬೇಕು. ಮುಂದಿನ ಆಸನ ವಜ್ರಾಸನ. ವಜ್ರ ಅಂದ್ರೆ ಗಟ್ಟಿಯಾದ ಕುಷ್ಠದ ಹತ್ತಿರ ನೇರವಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ತೀರಿ. ಬೆನ್ನು ನೇರವಾಗಿ, ಕೈಗಳನ್ನು ನಿಮ್ಮ ಸೊಂಟ ಕಸ್ತೀರಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗ್ತೀರಿ, ನಿಧಾನವಾಗಿ ಹಿಂದಕ್ಕೆ ಬಾಗ್ತೀರಿ. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಬಲಪಾದದ ಮೇಲೆ ಹಾಗೆ ಹಿಂದಕ್ಕೆ ತಗೋತೀರಿ. ನಿಮ್ಮ ಎಡ ಅಂಗೈಯನ್ನು ಎಡಪಾದದ ಮೇಲೆ ಹಾಗೆ ತಗೋತೀರಿ. ಉಷ್ಟ್ರಾಸನ ನೇರವಾಗಿರ್ಬೇಕು. ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗ್ತೀರಿ. ಹಾಗೆ ನಿಮ್ಮ ಕೈಯನ್ನ ನೆಲಕ್ಕೆ ತಾಗಿಸಿ, ಹಣೆಯನ್ನ ನೆಲಕ್ಕೆ ತಾಗಿಸಿ. ವಾಪಸ್, ಹಾಗೆ ವಾಪಸ್ ಬರ್ತೀರಿ. ಹಾಗೆ ವಾಪಸ್ ಬರ್ತೀರಿ. ಸ್ಲೋಲಿ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಎಡ ಭುಜಕ್ಕೆ ಇಟ್ಕೊಳ್ತೀರಿ. ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಬ್ರೀತ್ ಇನ್. ನಿಧಾನವಾಗಿ ನಮಸ್ಕಾರ ಸ್ಥಿತಿ. ಎಲ್ಲರೂ ಕಣ್ಮುಚ್ಚಿ, ಬೆನ್ನನ್ನ ಬಾಗಿಸಬಾರ್ದು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರಾಯಚೂರಿಗೆ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆಯನ್ನು ತಂದಕ್ಕೆ ಕೇಳಿಕೊಳ್ತೇನೆ. ಕೃಷ್ಣ ಸರ್, ಈ ಕಡೆ ಬನ್ನಿ, ಮುಖ ಕಾಣಲ್ಲ. ಓಕೆ, ಕೈ ಬಿಡ್ರಿ ನೀವು. ರೈ ಕೈ ಬಿಡಿ ಸರ್, ನಿಂತ್ಕೊಳ್ಳಿ, ಸುಮ್ಮನೆ ನಿಂತ್ಕೊಳ್ರಿ. ಕರ್ನಾಟಕ ರಾಜ್ಯಾದ್ಯಂತ ಎಡ ಪಾದವನ್ನ ಮಡಚಿ ಬಲ ತೊಡೆಯ ಮೇಲೆ ನೇರವಾಗಿ ಕೂತ್ಕೊಳ್ತೀರಿ. ಬೆನ್ನು ನೇರವಾಗಿರಲಿ. ಎರಡೂ ಕೈಗಳನ್ನ ನೇರವಾಗಿ ಮಾಡಿ ನಿಧಾನವಾಗಿ ಪರ್ವತಾಸನ ಸ್ಥಿತಿಗೆ ಬರ್ತೀರಿ. ಹಾಗೆ ನಮಸ್ಕಾರ ಅಂದ್ರೆ ನಮಸ್ಕಾರ ಸ್ಥಿತಿಯಲ್ಲಿ ಬರ್ತೀರಿ. ಪ್ರತಿಯೊಬ್ಬರು ನಮಸ್ಕಾರ ಸ್ಥಿತಿಯಲ್ಲಿ ಇರಬೇಕು. 3 ಸಾರಿ ಓಂಕಾರ ಮತ್ತು ಯೋಗ ದಿನಾಚರಣೆಯ ಪ್ರಾರ್ಥನೆ ಪ್ರತಿಯೊಬ್ಬರು. ಸಂಗತದ್ವಂ ಸಂವದದ್ವಂ. ನಿಮ್ಮ ಪಕ್ಕಕ್ಕೆ ಇಟ್ಕೊಳ್ತೀರಿ. ನಿಮ್ಮ ಕತ್ತನ್ನ ನೇರವಾಗಿ ಇಟ್ಕೊಳ್ಳಿ. ನಿಮ್ಮ ಕತ್ತನ್ನ ಹಾಗೆ ಮುಂದಕ್ಕೆ, ಹಾಗೆ ಮುಂದಕ್ಕೆ, ಹಾಗೆ ಮುಂದಕ್ಕೆ, ಹಾಗೆ ಮುಂದಕ್ಕೆ. ಭುಜದ ಕೀಲುಗಳನ್ನ ಸಡಿಲಗೊಳಿಸುವಂತ ಸೂಕ್ಷ್ಮ ವ್ಯಾಯಾಮ. ಆಂಟಿ ಕ್ಲಾಕ್ ವೈಸ್, ಅಪೋಸಿಟ್ ಸೈಡ್. ಹಾಗೆ ಎರಡೂ ಅಂಗೈಗಳು ಒಂದಕ್ಕೊಂದು ಮುಖ ಮಾಡಬೇಕು. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಾಗೆ ಎಡಗಡೆ ಸೊಂಟ ಮಾತ್ರ ತಿರ್ಸಬೇಕು, ಕಾಲು ತಿರ್ಸಬಾರ್ದು. ನಿಧಾನವಾಗಿ ವಾಪಸ್, ಹಾಗೆ ವಾಪಸ್ ಹಾಕಿ ಶರೀರವನ್ನು
ಈಗ ಹಾಗೆ ಪರಿವರ್ತನೆ ಮಾಡಬೇಕು. ಆಸನದ ಅಂತಿಮ ಸ್ಥಿತಿಯಲ್ಲಿ ಕೆಲವು ಸೆಕೆಂಡ್ಗಳ ಕಾಲ ಹಾಗೆ ಇರ್ತೀವಿ. ಉತ್ತರಾಸನವನ್ನು ಇದುವರೆಗೆ ನಾವು ಶೀತಲೀಕರಣ ವ್ಯಾಯಾಮ, ಸಿಂಪ್ಲಿಫೈಡ್ ಎಕ್ಸರ್ಸೈಸ್, ಸರಳ ದೇಹಾಭ್ಯಾಸಗಳನ್ನು ಅಭ್ಯಾಸ ಮಾಡಿದ್ವಿ. ಈಗ ಮುಂದಿನ ದೃಷ್ಟಿ ನೇರವಾಗಿರಲಿ, ಸಹಜ ಉಸಿರಾಟ ಇರಲಿ.